ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮ ನೋಡಿದ ಹಾಗೆನೆ ಹೆಲ್ತಿಯಾಗಿ ಹೇಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ತುಂಬಾ ಜನ ಹೆಲ್ತಿಯಾಗಿ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹೆಲ್ತಿಯಾಗಿ ವೆಯ್ಟ್ ಗೇನ್ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಜೊತೆಗೆ ಒಂದು ರೆಸಿಪಿ ವಿಡಿಯೋನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ. ಸೊ ಈ ಒಂದು ರೆಸಿಪಿ ಚಿಕ್ಕವರಿಂದ ದೊಡ್ಡವ್ರ ತನಕ ಯಾರೆಲ್ಲ ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸೊ ಅವರಿಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲರೂ ಕೂಡ ತಗೊಳ್ಬಹುದು. ಸೊ ಏಜ್ ಲಿಮಿಟ್ ಏನೂ ಇಲ್ಲ. ಮನೇಲಿ ಸಿಗುವಂತ ಹೈ ಪ್ರೋಟೀನ್ ಅಂಡ್ ಹೈ ಫೈಬರ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತ ಈ ಸ್ಮೂತಿನ ಕುಡಿದ್ಬಿಟ್ಟು ನೀವು ವೆಯ್ಟ್ ಗೇನ್ ಆರಾಮಾಗಿ ಮಾಡ್ಕೋಬಹುದು. ಸೊ ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡ್ಕೊಳೋದಕ್ಕೆ ಬೇರೆ ಒಂದು ಸಪ್ಲಿಮೆಂಟ್ ಆಗಿರ್ಲಿ, ಪೌಡರ್ ಆಗಿರ್ಲಿ ಏನೂ ಬೇಡ. ಸೊ ಮನೇಲೇನೆ ಆರಾಮಾಗಿ ನೀವು ಮಾಡ್ಕೊಳ್ಬಹುದು. ಸೊ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಸ್ಮೂತಿನ ಕೂಡ ತೋರಿಸ್ತೀನಿ. ಸೊ ತುಂಬಾ ಲಾಂಗ್ ಪ್ರೊಸೆಸ್ ಇದ್ರೆ ಮಾಡ್ಕೊಳ್ಳೋದು ಕೂಡ ಬೇಜಾರಾಗುತ್ತೆ. ಸೊ ಒನ್ ಡೇ ಮಾಡ್ತೀವಿ, ಇನ್ನೊಂದ್ ದಿನ ಬೇಜಾರಾಗುತ್ತೆ. ಸೊ ಹಾಗಾಗಿ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತಾನು ಕೂಡ ತೋರಿಸ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಮೂತಿನ ಮಾಡ್ಕೊಳೋದಕ್ಕೆ ಮೊದಲು ಒಂದು ಜಾರ್ನ ತೊಗೊಂಡಿದ್ದೀನಿ. ಸೊ ಮಿಕ್ಸಿ ಜಾರ್ಗೆ ನಾನು ಒಂದು 7ರಿಂದ 8 ಬಾದಾಮನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಕ್ವಾಂಟಿಟಿ 1 ಗ್ಲಾಸ್ ಅಷ್ಟು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಕ್ವಾಂಟಿಟಿಗೆ ನಾನು 7ರಿಂದ 8 ಬಾದಾಮ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಕ್ಯಾಶನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಒಂದು 5-6 ತೊಗೊಂಡಿದ್ದೀನಿ. ಸೊ ಅಷ್ಟು ಸಾಕಾಗತ್ತೆ. ಆ್ಯಂಡ್ 4 ಡೇಟ್ಸ್ ತೊಗೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ದಾದರೂ ಡೇಟ್ಸ್ನ ತೊಗೊಳ್ಬೋದು. ಸೊ ಇಲ್ಲಿ ನಾನು ವಿತ್ ಸೀಡ್ಸ್ನ ತೊಗೊಂಡಿದ್ದೆ. ಸೊ ಹಾಗಾಗಿ ಸೀಡ್ಸ್ನ ತೆಗೆದುಬಿಟ್ಟು ನಾನು ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ಮೇಲೆ ನೆಕ್ಸ್ಟ್ ನಾನು ಬಾಳೆಹಣ್ಣ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಪಚ್ಚಬಾಳೆಹಣ್ಣ ತೊಗೊಂಡಿದ್ದೀನಿ. ಸೊ ನೀವು ಪಚ್ಚಬಾಳೆಹಣ್ಣು ಬೇಡ ಅಂತ ಹೇಳಿದ್ರೆ ಏಲಕ್ಕಿ ಬಾಳೆಹಣ್ಣು ಆದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಏಲಕ್ಕಿ ಬಾಳೆಹಣ್ಣು ಆದರೆ ಚಿಕ್ಕದಿರುತ್ತಲ್ವ, ಸೊ ಹಾಗಾಗಿ 2 ಯೂಸ್ ಮಾಡಿ. ಪಚ್ಚಬಾಳೆಹಣ್ಣು ಯೂಸ್ ಮಾಡೋದಾದರೆ 1 ಸಾಕಾಗತ್ತೆ. ಹಾಗೆಯೇ ಇಷ್ಟೆಲ್ಲ ಹಾಕಿದ್ಮೇಲೆ ನಾನು ಇಲ್ಲಿ ಲಾಸ್ಟಿಗೆ ನಾನು ಪೀನಟ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ದಾದರೂ ತೊಗೋಬೋದು ಪೀನಟ್ ಬಟರ್, ಬಟ್ ನಾನಿಲ್ಲಿ ಈ ಬ್ರ್ಯಾಂಡ್ದು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇರೋಂಥದ್ದು. ಸೊ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಲ್ಲಿ 1 ಫುಲ್ ಸ್ಪೂನ್ ನಾನು ತೊಗೊಂಡಿದ್ದೀನಿ ಪೀನಟ್ ಬಟರ್ನ. ಆ್ಯಂಡ್ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಸೊ ನಾನು ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡು ಬಂದರೆ ಸೊ ಈ ಥರ ಸ್ಮೂತಿ ರೆಡಿ ಆಯಿತು. ಸೊ ತುಂಬಾ ತಿಕ್ಕಾಗಿ ಹಾಗೆ ಟೇಸ್ಟಿಯಾದಂಥ ಸ್ಮೂತಿ ರೆಡಿ ಆಗುತ್ತೆ. ನೀವು ಇನ್ ಕೇಸ್ ಬೇಕಾದರೆ ಸ್ವೀಟ್ನೆಸ್ ಈ ಥರ ಹನಿನ ಆ್ಯಡ್ ಮಾಡ್ಕೋಬೋದು. ಸೊ ಹನಿ ಬೇಡ ಅಂದರೆ ನೀವು ಹಾಗೆಯೇ ಪ್ಲೇನಾಗಿ ಕುಡಿಬೋದು. ಸೊ ಫ್ರೆಂಡ್ಸ್, ಸ್ಮೂತಿ ರೆಸಿಪಿನ ನೋಡ್ಕೊಂಡ್ರಿ ಅಲ್ವಾ? ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೀವು ಮನೇಲೇ. ಈ ಸ್ಮೂತಿ ರೆಸಿಪಿ ಜೊತೆಗೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಹೆಲ್ದಿಯಾಗಿ ವೆಯ್ಟ್ನ ಗೇನ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಟಿಪ್ ಏನಂದರೆ ರೈಸ್. ಸೊ ನಿಮ್ಮ ದೈನಂದಿನ ಆಹಾರದಲ್ಲಿ ರೈಸ್ ಐಟಮ್ ಜಾಸ್ತಿ ನೀವು ತಗೊಳ್ಬೇಕು. ಸೊ ಆ ರೈಸ್ ಐಟಮ್ ತಗೊಳೋದ್ರಿಂದ ನಮ್ಮ ದೇಹಕ್ಕೆ ಜಾಸ್ತಿ ಕಾರ್ಬ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಪ್ರೋಟೀನ್ ಸೇರೋದ್ರಿಂದ ನಮ್ಮ ವೆಯ್ಟ್ ಗೇನ್ ತುಂಬಾ ಬೇಗ ಆಗುತ್ತೆ. ನೆಕ್ಸ್ಟ್ ಮೊಸರು. ಸೊ ಮೊಸರನ್ನ ನೀವು ದೈನಂದಿನ ಒಂದು ಆಹಾರದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬಂದರೆ ತುಂಬ ಬೇಗನೆ ಗೇನ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೊಸರಲ್ಲಿ ತುಂಬಾ ಒಂದು ಪ್ರೋಟೀನ್ ಇದೆ, ಹಾಗೆಯೇ ಮಿನರಲ್ಸ್ ಇರೋದ್ರಿಂದ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಬೋನ್ಸಿಗೆ ಹಾಗೆಯೇ ಮಸಲ್ಸ್ ವೆಯ್ಟಿಗೂ ಕೂಡ ಇದು ಗೇನ್ ಮಾಡೋದಕ್ಕೆ, ಮಸಲ್ಸ್ ಗೇನ್ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮೊಸರು. ಸೊ ನೀವೇನಾದರೂ ಕರ್ಡ್ ರೈಸ್ ಇಷ್ಟಪಡೋರಾಗಿದ್ದರೆ ಸೊ ಕರ್ಡ್ ರೈಸ್ನ ಕೂಡ ನೀವು ತಿನ್ಬೋದು. ಸೊ ಇಲ್ಲಾಂದರೆ ನೀವು ಕರ್ಡ್ ಸಪ್ರೇಟ್ ಆಗಾದರೂ ತಿನ್ಬೋದು. ಸೊ ಕರ್ಡ್ ಮತ್ತು ರೈಸ್ ತುಂಬಾ ಒಳ್ಳೆಯದು ಸೊ ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡ್ಕೊಳೋದಕ್ಕೆ. ಸೊ ಥರ್ಡ್ ಸ್ಟೆಪ್ ಏನಂದರೆ ಹಾಲು. ಸೊ ದೈನಂದಿನ ಒಂದು ಆಹಾರದಲ್ಲಿ ನೀವು ಹಾಲನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಡೈಲಿ ಎದ್ದ ತಕ್ಷಣ ಹಾಲು ಇರ್ಬೋದು, ಇಲ್ಲಾಂದರೆ ಬಿಫೋರ್ ಬೆಡ್ ಟೈಮ್ ನೀವು ಹಾಲು ಇರ್ಬೋದು. ಸೊ ಹಾಲನ್ನ 1 ಕಪ್ ನೀವು ಕುಡಿಯೋದ್ರಿಂದನೂ ಕೂಡ ಸೊ ವೆಯ್ಟ್ ಗೇನ್ನ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದ್ರ ಜೊತೆ ನೀವು ಬೇಕಾದರೆ ಪ್ಲೇನ್ ಮಿಲ್ಕ್ನ ನೀವು ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಬಾದಾಮ್ ಮಿಲ್ಕ್ನ ಮಾಡ್ಕೊಳ್ಬೋದು. ಆ್ಯಂಡ್ ಖರ್ಜೂರ. ಸೊ ಖರ್ಜೂರ ನಮ್ಮ ಮಸಲ್ಸ್ ಗೇನ್ ಮಾಡೋದಕ್ಕೆ ಹಾಗೆಯೇ ನಮ್ಮ ಬೋನ್ನ ಸ್ಟ್ರಾಂಗ್ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಡೇಟ್ಸ್ನ ನೀವು ಮಿಕ್ಸ್ ಮಾಡ್ಕೊಂಡು ಹಾಲು ಜೊತೆ ನೀವು ಡೇಟ್ಸ್ ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಸೊ ಡೇಟ್ಸ್ ಶೇಕ್ನ ಮಾಡ್ಕೊಂಡು ಕುಡಿಬೋದು, ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ಬೆಡ್ ಟೈಮ್ ಆದರೂ ಕುಡಿಬೋದು. ಸೊ ಇಲ್ಲಾಂದರೆ ಮಾರ್ನಿಂಗ್ ಆದರೂ ಕುಡಿಬೋದು. ಸೊ ದಿನದಲ್ಲಿ 2ರಿಂದ 3 ಲೋಟ ಹಾಲನ್ನ ಕುಡೀರಿ. ಸೊ ತುಂಬಾ ಒಳ್ಳೆ ಟಿಪ್ ಮೊಟ್ಟೆ. ಸೊ ಮೊಟ್ಟೆಯಿಂದ ತುಂಬಾ ಒಂದು ಪ್ರೋಟೀನ್ ಸಿಗುತ್ತೆ. ಸೊ ಹಾಗೆನ ನೀವು ಡೈಲಿ ತೊಗೊಳೋದ್ರಿಂದನೂ ಕೂಡ ನೀವು ವೆಯ್ಟ್ ಗೇನ್ನ ಮಾಡ್ಕೊಳ್ಬೋದು. ಸೊ ಡೈಲಿ 1 ಇಲ್ಲ 2 ನೀವು ತೊಗೊಳ್ಬೋದು. ಸೊ ಇಷ್ಟ ಇದ್ದರೆ ನಿಮಗೆ 3 ಕೂಡ ತೊಗೊಳ್ಬೋದು. ಸೊ ಅಟ್ಲೀಸ್ಟ್ ನಿಮಗೆ ಆಗಲಿಲ್ಲ ತೊಗೊಳೋದಕ್ಕೆ ಅಂದರೆ ಒಂದಾದರೂ ಅಟ್ಲೀಸ್ಟ್ ನೀವು ತೊಗೊಳ್ಲೇಬೇಕು. ಸೊ ತುಂಬಾ ಒಳ್ಳೆಯದು. ಸೊ ಹೈ ಪ್ರೋಟೀನ್ ಇದೆ. ಸೊ ಹಾಗಾಗಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ವೆಯ್ಟ್ ಗೇನ್ ಮಾಡ್ಕೊಳೋದಕ್ಕೆ. ಸೊ ನೆಕ್ಸ್ಟ್ ಟಿಪ್ ಏನಂತ ಹೇಳಿದ್ರೆ
ಸೊ ನೀವು ಊಟನ ಮಾಡ್ಕೊಳ್ತೀರಾ, ಸೊ ಇನ್ ಟೈಮಿಗೆ ಮಾಡ್ಕೊಳ್ಬೇಕು. ಸೊ ಯಾವಾಗ ಬೇಕು ಅವಾಗ ಊಟ ಮಾಡೋದ್ರಿಂದನೂ ಕೂಡ ಸೊ ವೆಯ್ಟ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇನ್ ಟೈಮಿಗೆ ಮಾಡ್ಕೊಳ್ಬೇಕು. ಟಿಫನ್ನ ನೀವು 8ರಿಂದ 9 ಗಂಟೆ ಒಳಗೆ ಮುಗಿಸ್ಬೇಕು. ಸೊ ಊಟನ ಮಧ್ಯಾಹ್ನದ ಊಟನ 12:30ಯಿಂದ 2 ಗಂಟೆ ಒಳಗೆ ಮುಗಿಸ್ಬೇಕು. ಹಾಗೆಯೇ ರಾತ್ರಿ ಊಟನೂ ಕೂಡ 8ರಿಂದ 9 ಗಂಟೆ ಒಳಗೆ ಮುಗಿಸೋದ್ರಿಂದನೂ ಕೂಡ ಸೊ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಫುಡ್ನ ನಾವು ಡೈಲಿ ತಗೊಳ್ತಾ ಬರೋದ್ರಿಂದ ಸೊ ವೆಯ್ಟ್ ಗೇನ್ ತುಂಬಾ ಈಸಿಯಾಗಿ ಆಗ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡೋದಾದ್ರೆ ಬಾಳೆಹಣ್ಣು. ಸೊ ಬಾಳೆಹಣ್ಣು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಬಾಳೆಹಣ್ಣು ಕೊಡಿ, ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಯಾರು ವೆಯ್ಟ್ ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವರಾಗಿರ್ಬೋದು. ಸೊ ಎಲ್ಲರೂ ಕೂಡ ಬಾಳೆಹಣ್ಣು ತುಂಬಾ ತಿನ್ನಬೇಕು. ಸೊ ಬಾಳೆಹಣ್ಣು ತುಂಬಾ ಒಳ್ಳೆಯದು. ಅದರಲ್ಲೂ ಕೂಡ ವೆಯ್ಟ್ ಗೇನ್ ಯಾರು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸೊ ಅವರಿಗೆ ಬಾಳೆಹಣ್ಣು ತುಂಬಾ ಒಂದು ಒಳ್ಳೆಯದು ಆ್ಯಂಡ್ ತುಂಬಾ ಒಂದು ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ. ಸೊ ಬಾಳೆಹಣ್ಣ ನೀವು ಪಚ್ಚ ಬಾಳೆಹಣ್ಣಾದರೂ ತೊಗೊಳ್ಬೋದು. ಸೊ ಇಲ್ಲಾಂದರೆ ನೀವು ಏಲಕ್ಕಿ ಬಾಳೆಹಣ್ಣು ಅಂತ ಸಿಗುತ್ತೆ. ಸೊ ಏಲಕ್ಕಿ ಬಾಳೆಹಣ್ಣಾದರೂ ನೀವು ಯೂಸ್ ಮಾಡ್ಬೋದು. ಸೊ ಒಬ್ರೊಬ್ಬರಿಗೆ ಪಚ್ಚ ಬಾಳೆಹಣ್ಣು ಶೀತ ಆಗುತ್ತೆ. ಸೊ ಜಾಸ್ತಿ ತಿಂದ ತಕ್ಷಣ ಶೀತ ಆಗಿಬಿಡುತ್ತೆ. ಸೊ ಅಂಥವ್ರು ನೀವು ಏಲಕ್ಕಿ ಬಾಳೆಹಣ್ಣ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇಷ್ಟು ಟಿಪ್ನ ನೀವು ಫಾಲೋ ಮಾಡಿಕೊಂಡು ಈ ಸ್ಮೂತಿ ರೆಸಿಪಿನ ಕೂಡ ನೀವು ಡೈಲಿ ಬೇಸಿಸ್ ಮೇಲೆ ತೊಗೊಳ್ತಾ ಬಂದರೆ ತುಂಬಾ ಬೇಗ ನೀವು ವೆಯ್ಟ್ ಗೇನ್ನ ಮಾಡ್ಕೊಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್.